ಹಳೆ ದ್ವೇಷ ಇಟ್ಟುಕೊಂಡು ಗುಂಪು ಕಟ್ಟಿಕೊಂಡು ಬಂದು ಮನೆಗೆ ನುಗ್ಗಿ ರುದ್ರಮ್ಮ, ರಾಮಬೋವಿ, ತಿಪ್ಪೇಶ್ ಎಂಬುವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಯರೇಹಳ್ಳಿ ತಾಂಡ್ಯದಲ್ಲಿ ನಡೆದಿದೆ. ರುದ್ರಮ್ಮ, ರಾಮಬೋವಿ ಎಂಬುವವರು ತರೀಕೆರೆ ತಾಲೂಕು ಯರೇಹಳ್ಳಿ ತಾಂಡ್ಯದಲ್ಲಿ 30-40 ಜಾಗದಲ್ಲಿ ಮನೆ ಕಟ್ಟಿಕೊಂಡು 18 ವರ್ಷದಿಂದ ವಾಸವಾಗಿದ್ದು, ಆದರೆ ಅದೇ ಗ್ರಾಮದ ಕೆಲವರು ಈ ಜಾಗ ಊರಿನ ದೇವಸ್ಥಾನಕ್ಕೆ ಸೇರಿದ್ದು, ಈ ಜಾಗ ಬಿಟ್ಟು ಹೋಗಿ ಎಂದು ಪದೇ ಪದೇ ಬೆದರಿಕೆ ಹಾಕುವುದರ ಜೊತೆಗೆ 2 ಬಾರಿ ನಾವು ಕಟ್ಟಿಕೊಂಡಿರುವ ಮನೆಯನ್ನ ಡೆಮಾಲಿಷ್ ಮಾಡಿದ್ದು, ಬಳಿಕ ತಮ್ಮನಾದ ತಿಪ್ಪೇಶ್ ಅವರ ಮನೆಯಲ್ಲಿ ವಾಸವಾಗಿದ್ದು, ರುದ್ರಮ್ಮ ಹಾಗೂ ರಾಮಬೋವಿ ಅವರ ಮಗ ಡೆಮಾಲಿಷ್ ಆಗಿರುವ ಜಾಗದಲ್ಲಿ ಇರುವ ವಸ್ತುಗಳನ್ನ ತರಲು ಹೋದಾಗ ಗ್ರಾಮದ ಕೆಲ ಕಿಡಿಗೇಡಿಗಳು ಅವನಿಗೆ ಬೆದರಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ದು, ಅವನು ಕೂಡಲೇ ತಿಪ್ಪೇಶ್ ಅವರ ಮನೆಗೆ ಓಡಿ ಬಂದಿದ್ದಾನೆ. ರಾತ್ರಿ 7 ಗಂಟೆ ಸುಮಾರಿಗೆ ಗುಂಪು ಕಟ್ಟಿಕೊಂಡು ಬಂದು ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಕೆಳಗಿಂದ ಮೇಲಕ್ಕೆ ತಾಂಡ್ಯದ ಮೇಲೆ ಗೆದ್ಕೊಂಡ್ ಬಂದ್ರು. ನಾನು ಹುಡುಗ ಬರ್ತದೆ ಅಂತ ಯಾಕಪ್ಪ ಅಂತ ಹೋದೆ ಮನೆ ಮುಂದೆ ಹೋಗಿದ ತಕ್ಷಣ ಮಾವ ಏನು ಅಂದಿಲ್ಲ, ಹಂಗೆ ಬೈತಿದ್ರು, ಹಂಗಾಗಿ ಬಂದೆ ಅಂತ ಹೇಳ್ದ ನಮ್ಮ ಹುಡುಗ ಯಶವಂತು. ಆಮೇಲೆ ಹೇಗೇಶನ ಹುಡುಗ ಬಂದ ಸೀದಾ ಮನೆ ಹತ್ರನೇ ಹುಡುಗನ ಬೆರೆಸ್ಕೊಂಡು ಸೀದಾ ಮನೆ ಹತ್ರನೇ ಬಂದೇ ಬಿಟ್ಟ ಅವನು ತಗೊಂಡು. ಏನು ಇಷ್ಟಿದೆಯಾ, ಎಷ್ಟು ದೌಲತ್ ಮಾತಾಡ್ತೀವಿ, ಬಡ್ದಾಕ್ಬಿಡ್ತೀನಿ, ತರೀಕೆರೆಗೆ ಇಸ್ಕೂಲ್ಗೆ ಹೋಗ್ತೀನಿ, ನೀನು ಸರಿಗೆ ಸಿಗ್ತದೆ ಸಾಧಿಸ್ಬಿಡ್ತೀನಿ ಅಂತ ಅವ್ನು ಸ್ವಲ್ಪ ಬೆದರಿಕೆ ಆಗುತ್ತೆ ಸರ್. ಆಮೇಲೆ ನಾನು ಇದ್ದಾನು ನೆಟ್ಟಿಗೆ ಮಾತಾಡೋ, ಹುಡುಗನ ಏನು ಮಾಡ್ತೀಯ, ದೊಡ್ಡವ್ರು ಬಂದಾಗ ಮಾತಾಡೋ ಅಂತ ಅವನಿಗೆ ಹೇಗೇಶಿಗೆ ಹೇಳಿದೆ ಸರ್. ಅಷ್ಟೊತ್ತಿಗೆ ಅಶೋಕ, ಹೇಗೇಶ, ಹೇಮಂತ, ತಿಪ್ಪೇಶ, ಆಕಾಶ 4 ಜನ ಬಂದು ಸರ್ ನನಗೆ ಒಂದೇ ಸತಿ ದೊಬ್ಬಿಯಲ್ಲಿ 4 ಜನ ಮನೆಯಲ್ಲೇ ಸ್ವಲ್ಪ ಅಂಗಳಲ್ಲಿ ಹಿಡ್ಕೊಂಡು ಹೊಡೆದ್ರು ಸರ್. ಆಮೇಲೆ ನಾನು ಮಾಡಿದೆ, ಕಂಪ್ಲೀಟ್ ಕೊಡ್ತೀನಿ ಸ್ಟೇಷನ್ಗೆ ಹೋಗಿ ಅಂತೇಳಿ ತರೀಕೆರೆಗೆ ಹೋಮಿನ ತಗೊಂಡು ಹೋದೆ ಸರ್. ನಾನು ಹೋದಾಗ ಅಲ್ಲಿ ತರೀಕೆರೆ ಕಂಪ್ಲೀಟ್ ಕೊಡೋಣ ಅಂತ ಹೋದ್ವಿ. ಅದಕ್ಕೆ ನಮ್ಗಿಂತ ಮುಂಚೆ ಅವ್ರು ಇದ್ದರು ಸರ್ ಅಲ್ಲೇ ಆಗಲೇ ತೋರಿಸ್ಕೊಂತಿದ್ರು, ಸುಮ್ಮನೆ ಹೊಡೆದಿಲ್ಲ ನಾವು, ಆದರೂ ಅವರೇ ತೋರಿಸ್ಕೊಂತಿದ್ರು. ಮತ್ತೆ ಗಲಾಟೆ ಆಗುತ್ತೆ ಅಂತೇಳಿ ನಾನು ಮಾವನ ನಮ್ಮ ಅಕ್ಕ ಹುಡ್ಕೋಕ್ಕೆ ವಾಪಸ್ ಬಂದೆ ತರೀಕೆರೆಗೆ. ಅಷ್ಟೊತ್ತಿಗೆ ಫೋನ್ ಮಾಡಿದಾಗ ನಮ್ಮ ಮಾವನ ಮಕ್ಕ ಮನೆಗಿದ್ದೀವಾ ಇಲ್ಲ ಅಂದರು. ಸರಿ ಅಂತೇಳಿ ಮನೆಗೆ ವಾಪಸ್ ಹೋದೆ ನಾವು ಸರ್. ಮನೆಗೆ ಹೋಗಿದ ತಕ್ಷಣ ನಮ್ಮ ಅಕ್ಕ ನಮ್ಮ ಮಾವ ಎಲ್ಲ ಕುತ್ಕೊಂಡು ಬಾಕ್ಲಕ್ಕಂಡು ಮನೆಗೆ ಕೂತಿದ್ವಿ ಸರ್. ಮಾತಾಡ್ತಿದ್ವಿ, ಹಿಂಗೆ ಹುಡುಗನ ನೋಡಿಯಕ್ಕೆ ಬಂದಿದ್ರು ಹಿಂಗೆ ಅಂತ. ಅಷ್ಟೊತ್ತಿಗೆ ಒಂದು 40 ಜನ ಬಂದಿದ್ದು ಸರ್. ಹೆಣ್ಮಕ್ಳು ಕಳಿಸಿದ್ರು ಸರ್, ಎಲ್ಲ ಪೂರ್ತಿ ಹೆಣ್ಮಕ್ಳೇ. ಇದೇ ವಿಡಿಯೋ ನೋಡಿ ಸರ್, ವಿಡಿಯೋ ಫುಲ್ ಮಾಡಿದ್ವಿ. ಗಂಡು ಮಕ್ಕಳು ಹಿಂದ್ಗಡೆ ನಿಂತಿದ್ರು ಸರ್, ಕಲ್ಲ ಹೊಡಿತಿದ್ರು. ಹೆಣ್ಮಕ್ಳು ಒಂದು 20-30 ಜನ ಒಂದೇ ಸತಿ ಬಂದುಬಿಟ್ರು ಸರ್. ನನ್ನ ಮನೆಯವ್ರನ್ನ, ನಮ್ಮ ಮಕ್ಕಳನ್ನ 4 ಜನ ಮಕ್ಕಳು, 3 ಜನ ಮಕ್ಕಳು ಸರ್ ನಮ್ಮದು, ಎಲ್ಲರನ್ನೂ ಹಿಡ್ಕೊಂಡು ಒಂದೇ ಸತಿ ಎಳ್ದಾಡ್ಬಿಟ್ರು. ಆಮೇಲೆ ನಾನು ಹೋಗಿದ್ದಕ್ಕೆ ನನಗೆ ತಲೆಗೆ, ಕಣ್ಣಿಗೆ, ಈ ಕಾಲಿಗೆ ಕಲ್ಲೆ ಕೊಡಿದ್ರು ಸರ್. ಆರಿ ತಗೊಂಡು ಇಲ್ಲಿಗೆಲ್ಲ ಹೊಡ್ತಾರೆ ಸರ್, ಬೆನ್ನಿಗೆಲ್ಲ. ಅವಾಗ ನಾನು ಕೆಳಗೆ ಬಿದ್ದು ಸುಸ್ತಾಗಿದ್ದಕ್ಕೆ ಆಮೇಲೆ ನಮ್ಮ ಅವ್ರು ಫೋನ್ ಮಾಡಿದ್ರು 112ಗೆ. ಅಷ್ಟೊತ್ತಿಗೆ ಪೊಲೀಸ್ನವ್ರು ಬರೋದು ಲೇಟ್ ಆಗಿಬಿಟ್ಟು ಸರ್. ಆಮೇಲೆ ಬಂದು ಅಲ್ಲಿ ಅಷ್ಟು ತನಕ ನಾವು ಬಾಕ್ಲಕ್ಕಂಡು ಹಿಂಗೆ ಮುಟ್ಟಿದ್ವಿ ಸರ್, ವೀಡಿಯೋ ಮಾಡಿದ್ವಿ. ಬಾಕ್ಲಕ್ಕಂಡು ಹಂಗೆ ಮುಟ್ಕೊಂಡಿದ್ರು, ಬಾಕ್ಲಿಗೆ ಜಾಡ್ಸಿ ಹೊಡಿತಿದ್ರು. ಅದು ಏನೋ ಆರಿಗೆಲ್ಲ ಹೊಡೆದ್ರು, ಆ ಬಾಕ್ಲಿಗೆ ಕಲ್ಲೆಲ್ಲ ಬಳಗೆಲ್ಲ ಹಾಕಿರೋ ಹಂಗೆ ಇದ್ದೇವೆ ಸರ್. ಮನೆಗೆ ಫುಲ್ಲು ಇದಾಗಿದೆ, ಸುಸ್ತಾಗಿದೆ ಸರ್. ಕೂಡಲೇ 112ಗೆ ಕರೆ ಮಾಡಿದಾಗ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಗಲಾಟೆ ನಿಲ್ಲಿಸಿದರು. ಪೊಲೀಸರಿಗೂ ಹೆದರದೆ ಪುನಃ 10 ಗಂಟೆಗೆ ಮತ್ತೊಮ್ಮೆ ಗುಂಪು ಕಟ್ಟಿಕೊಂಡು ಬಂದು ಮನೆಗೆ ನುಗ್ಗಿ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಹಲ್ಲೆಗೊಳಗಾಗಿರುವ ರುದ್ರಮ್ಮ, ರಾಮಬೋವಿ, ತಿಪ್ಪೇಶ್ ಅವರು ಹೇಳಿದ್ದಾರೆ. ಅಮ್ಮ ಪೊಲೀಸರು ಬಂದಿದ್ದಾರೆ, ನಮ್ಗೇನು ಎಂತ ಅಂತ ಮಾತಾಡಿಸ್ತಿಲ್ಲ, ನಮಗೆಲ್ಲ ಓಡಿ ಸಾಯಿಸ್ಬಿಟ್ರು, ಬೇಗ ಬರ್ರಿ ಎಲ್ಲಿದ್ದೀರ ಅಂತ. ಹೋದ್ವಿ ಸರ್, ನಾವಿಬ್ಬರು ತರೀಕೆರೆಯಲ್ಲಿದ್ದರು. ಹೋಗಿ ಯಾಕೆ ಹೊಡೆದ್ರು, ನಿಮಗೇನು ಹೊಡೆದ್ರು, ಯಾಕೆ ಹೊಡೆದ್ರಿ ಮಕ್ಕಳನ್ನೆಲ್ಲ, ನಮ್ಮ ಹತ್ರ ಗಲಾಟೆ ಮಾಡೋದು ಬಿಟ್ಟು ಮಕ್ಕಳು, ನನ್ನ ತಮ್ಮನ ಹೆಂಡತಿ ಮಕ್ಕಳು, ಅವನ ಮಕ್ಕಳೆಲ್ಲ ಏನು ಮಾಡಿದ್ರು ಅಂತ ಇಷ್ಟೇ ಸರ್ ಮಾತಾಡಿ ಬಾಗ್ಲು ಹಾಕ್ಕಂಡಿ ಸರ್. ಬಾಗ್ಲು ಹಾಕೊಂಡು ಒಳಗಡೆನೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಸರ್. ಬೆಳಿಗ್ಗೆ ಹೋಗೋಣ ಎಲ್ಲಿಗಾರ ಅಂತ. ಅಷ್ಟರಲ್ಲಿ ಬಂದುಬಿಟ್ಟು ಮನೆ ರಮೇಶ್ ಅನ್ನೋರು ಕಾರ್ ನಿಲ್ಸ್ಕೊಂಡು ರೋಡಲ್ಲಿ, ರಕ್ಷಣಾ ವೇದಿಕೆ ಅಧ್ಯಕ್ಷರಂತೆ ಅವರು, ಜಿಲ್ಲೆ ಅಧ್ಯಕ್ಷರು, ಅವ್ರ ಕಾರ್ ನಿಲ್ಲಿಸ್ಕೊಂಡು ಜನನೆಲ್ಲ ಕಳಿಸಿ ಏನು ಬಂದರು ನಾನು ನೋಡ್ಕೊತೀನಿ, ನುಗ್ಗ್ರಿ ಮನೆ ಅಂತ ನುಗ್ಗಿಸಿ, ಹೆಂಗಸ್ರು ಫಸ್ಟ್ ಮನೆ ಒಳಗೆ ನುಗ್ಗಿಸಿ, ಗಂಡು ಮಕ್ಕಳೆಲ್ಲ ಮನೆ ಮುಂದೆ ಇದು ಆರೆ, ಗುದ್ಲಿ, ಪಿಕಾಸಿ, ಕೊಡ್ಲಿ ಎಲ್ಲ ತಗೊಂಬಂದು ಹೊಡೆದು ಬಾಗಿಲು ಅಷ್ಟು ಬಿಗಿಯಾಗಿ ಹಿಡ್ಕೊಂಡಿದ್ವಿ ಸರ್. ಏರಿಯಾದಲ್ಲಿ ನೋಡ್ರಿ ಗೊತ್ತಾಗುತ್ತೆ, ಬಿಗಿಯಾಗಿ ಹಿಡ್ಕೊಂಡಿದ್ದೀವಿ, ಆದರೂ ಬಿಡ್ತಾ ಇಲ್ಲ ನಮ್ಮನ್ನು. ಜೀವ ಬೆದರಿಕೆ ಅಂದರೆ ಬೆದರಿಕೆ. ಹುಡುಗರು ಮಕ್ಕಳೆಲ್ಲ ಇದ್ದಾರೆ, ಯಾರಿಗೆ ಬೀಳುತ್ತೆ ಅಂತ ಗೊತ್ತಿಲ್ಲ ಸರ್. ಹಂಗೂ ಬೀಸಿ ಹೊಡಿತಾರೆ, ಆರೆಗೆ, ಗುದ್ಲೆಗೆ, ಕಂದ್ಲೆಗೆ, ಕೊಡ್ಲೆಗೆ ಎಲ್ಲ ಬೀಸಿ ಹೊಡಿತಾರೆ. ಆ ಡೋರ್ ಓಪನ್ ಆಗೇ ಬಿಟ್ಟು ಸರ್, ಆಗ ಮಾಡ್ಕೊಂಬಂದು ಎಲ್ಲರಿಗೂ ಹಿಡ್ಕೊಂಡು ನಮಗೆ ಹೊಡೆದು, ಅದು ಬರೀ ಅದರಲ್ಲೇ ಹೊಡೆದಿರೋ ಸರ್. ಗುದ್ಲಿ, ಕಂದ್ಲಿ, ಅಡಿಕೆ ದಬ್ಬೆ ಅವೆಲ್ಲ ಹಂಗೆ ಕಾಣ್ತಿದ್ದಾವೆ ಸರ್ ಹೊಡೆಯೋದು ಹಿಡಿಯೋದಲ್ಲಿ. ಅಷ್ಟೊಂದು ಹಿಂಸೆ ಮಾಡಿ ಹೋದ್ರು. ಫೋನ್ ಮಾಡಿದ್ವಿ ಪೊಲೀಸ್ ಸ್ಟೇಷನಿಗೆ, ಫೋನ್ ಮಾಡಿ ಸಾಕಾಗೋದು ಸರ್. ಆವಾಗ SP ಸಾಹೇಬ್ರಿಗೆ ಫೋನ್ ಮಾಡಿದ್ವಿ. ಆಮೇಲೆ ಇದು ಬಂತು ಸರ್, 121 ಬಂದು ಅಲ್ಲೇ ಎಲ್ಲ ಮುಗಿದೋಗಿದ್ದು ಸರ್. ಬಂದುಬಿಟ್ಟು ಆಮೇಲೆ ನಾವು ಇಲ್ಲಿಗೆ ಅದು ಜೀಪ್ ಇದ್ದಂಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದ್ವಿ ಸರ್, ಚಿಕ್ಕಮಂಗ್ಳೂರಿಗೆ. ಇಷ್ಟು ಒಂದು ಮನೆ ನುಗ್ಗಿ ಇಷ್ಟು ಕೊರಡಿ ಮಾಡ್ತಾರಂದರೆ 8:15 ಒಂದು ಸತಿ ಬಂದಿದೆ ಸರ್. 121
ಕಾರ್ ಜೀಪು. ಅವಾಗ ಅವ್ರು ಎಷ್ಟರ ಮಟ್ಟಿಗೆ ಹೇಳಿರ್ಬೋದು ಸರ್, ಅವ್ರಿಗೆ ಮನೆ ನುಗ್ಗಿ ಹೊಡೆದಿದ್ದಾರಲ್ಲ ಫಸ್ಟ್ನೇ ಸತಿ ಮೇಲೆ ಅವರು ಇಬ್ಬರಿಗೆ ಮಾವ ಅಳಿಯನಿಗೆ. ಅವಾಗ ಅವ್ರು ಎಷ್ಟು ಬೆದರಿಕೆ ಹಾಕಿ ಹೋಗಿರ್ಬೋದು. ಇನ್ನೊಂದು ಸತಿ ಮನೆ ನುಗ್ಗತ್ತಾರ, 10ವರೆಗೆ ಒಂದು ಸತಿ ಮನೆ ನುಗ್ಗತ್ತಾರ, 2 ಸತಿ ನುಗ್ಗಿರ ಸರ್. ಅವ್ರನ್ನ ಹೊಡೆದ್ಬಿಟ್ಟು ಅವ್ರಿಬ್ರಿಗೆ. ನಾವು ಬಂದಾಗ ಒಂದು ಸತಿ 10ವರೆಗೆ ಮನೆ ನುಗ್ಗಿ ಅವಾಗಲೇ ಸರ್ ಡೋರ್ ಗೀರ್ ಎಲ್ಲ ಕಿತ್ತಾಕಿ ಹಿಂದ್ಗಡೆ ಡೋರ್ ಮುಗಿ. ಇದಕ್ಕೆಲ್ಲ ಮೇನು ಜಿಲ್ಲಾಧ್ಯಕ್ಷ ರಮೇಶ್ ಅಂತ ಸರ್. ಅವರು ಏನು ಬಂದರೂ ನಾನು ನೋಡ್ಕೊತೀನಿ, ಅವ್ನು ಏನು ಕಿತ್ಕೊಂತ ನಾನು ನೋಡ್ತೀನಿ, ಪುಡಿ ಮಾಡಿರಿ ಸಾಯಿಸ್ರಿ ಅಂತ ನಮ್ಮ ಆಪಂಡ್ರು ಕೊಲೆ ಮಾಡೋಕ್ಕೆ ಕಳಿಸಿದ್ರು ಸರ್. ಬರೀ ಆರೆ ಗುದ್ಲಿ ಮನೆಯಲ್ಲಿ ಹೋಗಿ ನೋಡ್ರಿ ಸರ್, ಎಲ್ಲ ಅವ್ರು ಒಗಸಿರೋ ಕೊಡ್ಲಿ ಮಚ್ಚು ಆರೆ ಗುದ್ಲಿ ಎಲ್ಲ ಅವೇ ಇದೆ ಸರ್. ಕಲ್ಲು ಇಷ್ಟಿಷ್ಟು ದಪ್ಪ ಕಲ್ಲು ಸರ್. ಮಕ್ಕಳಿಗೆಲ್ಲ ಬಿದ್ದಿದೆ ಸರ್, ಒಬ್ರಿಗೂ ಏಟು ಬಿದ್ದಿಲ್ಲ ಅಂತಿಲ್ಲ. ಇರೋದು 4 ಜನ ಮಕ್ಕಳು. ಹಲ್ಲೆಗೊಳಗಾಗಿರುವವರು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ ಯಶವಂತ್ ಅಂತ, 9th ಸ್ಟ್ಯಾಂಡರ್ಡ್ ಕುಂಟಿಮಠದಲ್ಲಿ ಓದ್ತಿದ್ದೀನಿ ಸರ್. ನಮ್ಮ ಊರಿಂದು ಇದು ಜಗಳ ಆಗಿತ್ತು, ಮನೆಯೆಲ್ಲ ಡೆಮಾಲಿಷ್ ಮಾಡಿ ಇಷ್ಟೇ ಜಗಳ ಆಗಿತ್ತು. ಸೊ ಆಮೇಲೆ ನಮ್ಮ ಮನೆಗೂ ಬಟ್ಟೆ ತಗೊಬರ್ಬೇಕು, ನಾಳೆ ಸ್ಕೂಲ್ಗೆ ಹೋಗೋದು ಬಟ್ಟೆ ತಗೊಬರ್ಬೇಕು ಹೋಗ್ಬೇಕಂತ ಹೋಗಿದ್ದೆ ಸರ್. ಅವು ಬಟ್ಟೆ ತಗೊಬರ್ಬೇಕಾದ್ರೆ ಕೆಟ್ಟ ಮಾತಿಂದ ಬೈದು ಸುಳ ಮನೆ ನಿಮ್ಮ ಅಪ್ಪ ಎಲ್ಲೋ ಅಂತ ಬೈದು ಓಡಿಸ್ಕೊಂಡು ಬಂದು ಸರ್ ನಮ್ಮ ಮಾವನ ಮನೇಲಿ ಹೋದೆ ಸರ್. ಅವ್ರು ನಮ್ಮ ಮಾವನ ನನ್ನ ಎಲ್ಲರನ್ನೂ ಹೇಳ್ಕೊಂಡು ಹೊಡೆದ್ರು ಸರ್ ಅವ್ರು ಊರವರು ಸರ್. ಅವಾಗ ಯೋಗೇಶ, ಆಕಾಶ, ಅಶೋಕ, ಆಕಾಶ ಸೊ ಇವರಷ್ಟು ಬಂದು ಮಾವನ ನನ್ನ ಹೇಳ್ಕೊಂಡು ಹೊಡೆದ್ರು ಸರ್. ಅವಾಗ ಯಾರ್ಯಾರು ಬರಲಿ ಸರ್, ಪೊಲೀಸಿಗೆ ಫೋನ್ ಮಾಡಿದ್ರೆ ಬರ್ತೀವಿ ಅಂತೇಳಿ ಬರಲೇ ಇಲ್ಲ. ಆಮೇಲೆ ಲಾಸ್ಟಿಗೆ ಎಲ್ಲ ಆದಮೇಲೆ ಬಂದು ಹೊಡೆದಾದ್ಮೇಲೆ ಏನು ಕೊಡಿದ್ರೆ ಅಂತ ಕೇಳಿದ್ರು ನೀವು ಸರ್? ಏನು ಮಾತಾಡೋಕ್ಕೆ ಬಿಡ್ತಿಲ್ಲ ಸರ್, ಅವರು ಮಾತಾಡೋಕ್ಕೆ ಬಿಡ್ತಿಲ್ಲ. ನಾವೇನಾರು ಮಾತಾಡೋಕೆ ಹೋದ್ರೆ ಅದ್ರ ಮೇಲೆ ಒಂದು ಮಾತು ಮಾತಾಡೋದು, ಹೊಡೆಯೋಕ್ಕೆ ಬರೋದು, ಕೊಳ್ಪಟ್ಟೆ ಇಟ್ಕೊಳೋದು, ಬಟ್ಟೆಲ್ಲ ಆಡ್ತಿದ್ರು ನಮ್ಮ ಮಾವನ ಸರ್.